ಓವಲ್ನಲ್ಲಿ ಎರಡೂ ತಂಡಗಳ ಜಿದ್ದಿನ ಆಟ ಇವತ್ತು ಕೂಡ ಮುಂದುವರಿತು. ನಮಸ್ಕಾರ ಎಲ್ಲರಿಗೆ, ಸದ್ಯ ನಾಳದಂತರ ಮಾತಾಡ್ತಿರೋದು ಕುಶಲ ಕ್ಷೇಮ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಗಾರ್ಡನ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಈ ಥರದ ಒಂದು ಭಯಾನಕ ಕಾಂಪಿಟೇಟಿವ್ ಟೆಸ್ಟ್ ಸೀರೀಸ್ ನೀವು ನೋಡಿದ್ರ? 5 ಟೆಸ್ಟ್ ಮ್ಯಾಚ್ ಇದು ಸೀರೀಸ್ ಆಗಿರಬೇಕು, 2-3 ಆ ಥರದಲ್ಲ, 5 ಟೆಸ್ಟ್ ಮ್ಯಾಚ್ ಸಹ ಭಯಂಕರ ಕಾಂಪಿಟೇಷನಲ್ಲಿ ಯಾವುದಾದ್ರು ನೋಡಿದ್ರ? ನಾನು ನೋಡಲಿಲ್ಲ. ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಅಂತಲೇ ಹೇಳ್ಬೋದು, ಬಟ್ ಈ ರೇಂಜ್ಗೆ ನೆಕ್ ಟು ನೆಕ್ ಎಲ್ಲ ಮ್ಯಾಚು ಸಹ ಆಗಿರಲಿಲ್ಲ. ಬಟ್ ಈ ಸೀರೀಸಲ್ಲಿ ಏನು ಮಾರ, ಒಬ್ಬರು ಕೆಟ್ಟದಾಗಿ ಆಡಿದ್ರೆ ಇನ್ನೊಬ್ರು ಕೆಟ್ಟದಾಗಿ ಆಡ್ತಾರೆ, ಒಬ್ಬರು ಸೂಪರಾಗಿ ಆಡಿದ್ರೆ ಇನ್ನೊಬ್ರು ಸಹ ಸೂಪರಾಗಿ ಆಡ್ತಾರೆ. ಸೋ ಗುಡ್. ನೀವು ನೋಡಿ, ನಿನ್ನೆ 6 ವಿಕೆಟ್ ಕಳೆದುಕೊಂಡಿದ್ರು ಭಾರತ. ಇವತ್ತು ಆಟ ಸ್ಟಾರ್ಟ್ ಆಯಿತು. ಇವತ್ತು ಕಣ್ಣು ಮುಚ್ಚಿ ಕಣ್ಣು ಬಿಡುವಷ್ಟರಲ್ಲಿ 4 ವಿಕೆಟ್ ಬಿದ್ದಾಗಿತ್ತು. ನೆಕ್ಸ್ಟ್ 5 ಓವರಲ್ಲಿ, ಇವತ್ತಿನ ಪ್ರಥಮ 5.4 ಓವರಲ್ಲಿಯೇ ಡಮಾರ್ 4 ವಿಕೆಟ್ ಬಿದ್ದಾಯಿತು. ಕರುಣ್ ನಾಯರ್ ಔಟು, ಸುಂದರ್ ಔಟು, ಸಿರಾಜ್ ಔಟು, ಆಕಾಶ್ ದೀಪ್. ನಾನು ನಿನ್ನೆ ಎಂತ ಹೇಳಿದೆ ಅಂತಂದರೆ, ಎಂತ ಮರ ಆಕಾಶ್ ದೀಪನ್ನು ಹಾಕ್ಕೊಳ್ಳಿಲ್ಲ, ಅಂಶುಲ್ ಕಂಬೋಜ್ ಅವರನ್ನು ಹಾಕ್ಕೊಂಡಿದ್ದಾರೆ, ಕಂಟಿನ್ಯೂ ಮಾಡಿದ್ದಾರೆ ಹಾಗೆ ಹೀಗೆ ಅಂತ. ಯಾಕೆಂತಂದರೆ ನಾವು ಗಿಲ್ ಅಣ್ಣನನ್ನು ನಂಬಿದ್ದು. ನಾನು ಟಾಸ್ ನೋಡಿದ್ದೆ. ಟಾಸಲ್ಲಿ ಏನು ಹೇಳಿದರು? 3 ಚೇಂಜಸ್ಸು. ಪಂತ್ ಬದಲಿಗೆ ಧ್ರುವ್ ಜುರೇಲ್ ಅವರು ಬಂದಿದ್ದಾರೆ, ಬುಮ್ರಾ ಅವರ ಬದಲಿಗೆ ಪ್ರಸಿದ್ಧ ಕೃಷ್ಣ ಅವರು ಬಂದಿದ್ದಾರೆ, ಹಾಗೆ ಶಾರ್ದುಲ್ ಠಾಕೂರ್ ಅವರ ಬದಲಿಗೆ ಕರುಣ್ ನಾಯರ್ ಅವರು ಬಂದಿದ್ದಾರೆ ಅಂತ ಹೇಳಿದರು. ಸೊ ಅದರಿಂದ ಪ್ಲೇಯಿಂಗ್ ಇಲ್ಲ ನೋಡಲಿಕ್ಕೆ ಹೋಗಿರಲಿಲ್ಲ. ಆ್ಯಕ್ಚುಲಿ ಆಕಾಶ್ ದೀಪ್ ಬಂದಿದ್ದರು ಅಂಶುಲ್ ಕಂಬೋಜ್ ಬದಲು ಪ್ಲೇಯಿಂಗ್ ಇಲೆವನಲ್ಲಿ. ಅವರು ನಾನು ನಮ್ಮ ಕ್ಯಾಪ್ಟನ್ ಮಾತ್ರ ನಂಬಿದ್ದು, ಕ್ಯಾಪ್ಟನ್ಗೆ ಕನ್ಫ್ಯೂಸ್ ಆಯಿತಾ ಅಂತ. 4 ವಿಕೆಟ್ ಢಮಾರ್ ಅಂತ ಬಿತ್ತು. ಸೊ ಜಾಸ್ತಿ ರನ್ ನೋಡಲಿಕ್ಕೆ ಆಗಲೇ ಇಲ್ಲ. ಭಾರತ 270-300 ರನ್ ಹೊಡಿತಾರೆ ಹಾಗೆ ಹೀಗೆ ಅಂತ ಅಂದ್ಕೊಳ್ಳೋದು. 224 ರನ್ನಿಗೆ ಆಲ್ ಔಟ್. ಆನ್ ದಿ ಅದರ್ ಹ್ಯಾಂಡ್ ಇಂಗ್ಲೆಂಡಿದು ಆಟ ಸ್ಟಾರ್ಟ್ ಆಯಿತು. ಇದು ಪಿಚ್ ಬೌಲಿಂಗ್ ಪಿಚ್ಚಾ? ಹಾಂ, ಹೌದಾ, ನಮಗೇನು ಗೊತ್ತಾಗ್ತಾ ಇಲ್ವಲ್ಲ ಅನ್ನುವ ರೇಂಜಿಗೆ ಡಾಮ ಆ್ಯಕ್ಚುಯಲ್ ಬಾಲ್ ಆಟ ಆಡಿದ್ರಪ್ಪ. ಫಸ್ಟ್ 11 ಓವರಿಗೆ 84 ರನ್ ಹರಿದು ಬಂದಿದೆ, ವಿಕೆಟ್ ಬೀಳಲಿಲ್ಲ. ಇದು ಎಂತ ಭಾರತ ಇಷ್ಟು ಒದ್ದಾಡ್ತಿತ್ತು ಮಾರ್ರೆ. ಒಂದು ಹೆವಿ ರೋಲರ್ ಯೂಸ್ ಮಾಡಿದರು ಇಂಗ್ಲೆಂಡ್ ಅವರು, ಆ್ಯಂಡ್ ಇನ್ನೊಂದು ಹೆವಿ ರೋಲರ್ ಯೂಸ್ ಮಾಡಿದ ಕೂಡಲೇ ಒಂಚೂರು ಬ್ಯಾಟಿಂಗ್ ಸ್ವಲ್ಪ ಈಸಿ ಆಗ್ತದೆ. ಆ್ಯಂಡ್ ಇನ್ನೊಂದು ನಮ್ಮ ಭಾರತದ ಬೌಲರ್ಸ್ ಇದು ಲೈನ್ ಆ್ಯಂಡ್ ಲೆಂತ್ ವಟ್ರಾಶಿತ್ತು. ಅಷ್ಟು 15 ಓವರ್ ಅಂತ ದೇವರೇ ನಮಸ್ಕಾರ. ಅಂದರೆ ಕೆಲವೊಂದು ಒಳ್ಳೆ ಬಾಲ್ ಹಾಕಿದ್ದಾರೆ ಇಲ್ಲಂತಲ್ಲ, ಬಟ್ ತುಂಬ ಲೂಸ್ ಬಾಲು, ತುಂಬ ವಿಡ್ತ್ ಕೊಡ್ತಾಯಿದ್ರು. ಆ ಸ್ಕ್ವೇರ್ ರೀಜನ್ನಿಂದ ಥರ್ಡ್ ಮ್ಯಾನ್ ರೀಜನ್ ತನಕ ಒಂದು ಎಷ್ಟು 4. ನಂಗೆ ಅನಿಸಿತ್ತು, ಅಣ್ಣ ಗಲ್ಲಿ ಮತ್ತು ಅಲ್ಲಿ ಥರ್ಡ್ ಸ್ಲಿಪ್ ಆದಮೇಲೆ ಗ್ಯಾಪ್ ಉಂಟಲ್ಲ, ಅಲ್ಲಿ ಇನ್ನೊಬ್ಬರು ನಿಲ್ಲಿಸಿ ಮಾರ ಎಷ್ಟು 4 ಆಗ್ತಾ ಉಂಟಂತ. ಅಯ್ಯೋ ಡಬಾ ಅಂತ ಹೊಡಿತಿದ್ದಾರೆ. ಎಂಥ ರಿವರ್ಸ್ ಸ್ವೀಪಲ್ಲಿ ರ್ಯಾಮ್ ಶಾಟಲ್ಲೆಲ್ಲ 6 ಹೊಡಿತಿದ್ದಾರೆ. ಡಕೆಟ್, ಕ್ರಾಲಿ, ಮ್ಯಾಚ್ ಪೂರ್ತಿ ಲಗಾಡಿ ಹೋಯಿತು. ಇದು ಹೀನಾಯ ಸೋಲಾಗ್ತದೆ ಅಂತ ಅಂದ್ಕೊಳೋದು. ಯಾವಾಗ ಒಂದು ಡಕೆಟ್ ಅವ್ರದ್ದು ವಿಕೆಟ್ ಆಕಾಶ್ ದೀಪ್ ಅವ್ರು ತೆಗೆದ್ರು, ಅದಾದಮೇಲೆ ಲಂಚ್ ಸೆಷನ್ನು ಡೆಫಿನೆಟ್ಲಿ ಮಾರ್ನಿಂಗ್ ಇದು ಏನು ಪೂರ್ತಿ ಲಂಚ್ ತನಕದ ಸೆಷನ್ ಇಂಗ್ಲೆಂಡ್ ತಿಂದು ತೇಗಿ ಬಿಟ್ಟಿದ್ರು. ನಮ್ಮದು 4 ವಿಕೆಟ್ ಪಟಾರ ಅಂತ ತೆಗೆದ್ರು, 5 ಓವರಲ್ಲಿ ತೆಗೆದಿದ್ರು. ಮತ್ತು ಅವರ ಬ್ಯಾಟಿಂಗಿಂದ ಡಬ ಸರ್ರಿ ರನ್ ಬಂತು. 1 ವಿಕೆಟ್ ಮಾತ್ರ ಬಿದ್ದದ್ದು. ಬಟ್ ಲಂಚ್ ಸೆಷನ್ ಆದಮೇಲೆ ಸಿರಾಜ್ ಅಣ್ಣನ ಮ್ಯಾಜಿಕ್. ಬುಮ್ರಾ ಅವ್ರು ಇರೋದಿದ್ದರೆ ಸಿರಾಜ್ ಅಣ್ಣನಿಗೆ ಎಂತ ಆಗ್ತದೆ ಅಂತ ಗೊತ್ತಿಲ್ಲ. ಒಂದು ಜೋಶಲ್ಲಿ ಇರ್ತಾರೆ, ಸ್ವಲ್ಪ ಎಕ್ಸ್ಟ್ರಾ ಜೋಶು. 8 ಓವರಿದು ಕಂಟಿನ್ಯೂಸ್ ಸ್ಪೆಲ್ಲು. ಇದು ಆಲಿಪಾಪ್, ರೂಟ್ ಮತ್ತು ಬೆಥೆಲ್, ಈ 3 ಜನರನ್ನು LBW ಮಾಡಿದ್ದು ಕ್ರೇಜಿ. ಆಲಿಪಾಪ್ ಮತ್ತು ರೂಟಿದು ಬಾಲ್ ಪಿಚ್ಚಾಗಿ, ಆಬ್ವಿಯಸ್ಲಿ ಪಿಚ್ ಹೆಲ್ಪ್ ಮಾಡ್ತದೆ ಬೌಲರ್ಸಿಗೆ, ಇಲ್ಲ ಅಂತಲ್ಲ, ಬಟ್ ಪಿಚ್ಚಾಗಿ ಝುಯಿಂಕ್ ಅಂತ ಒಳಗೆ ಬಂದದ್ದು ಅವರಿಗೆ ಸಾಧ್ಯವೇ ಇರಲಿಲ್ಲ. ಅದು ಬ್ಯಾಟಲ್ಲಿ ಮುಟ್ಲಿಕ್ಕೆ ಆಗ್ತವೇ ಇರಲಿಲ್ಲ, ಅಷ್ಟು ಸೂಪರ್ ಬೌಲಿಂಗ್. ಆ್ಯಂಡ್ ಬೆಥೆಲ್ ಅವ್ರನ್ನ ಯಾರ್ಕರ್ ಹಾಕಿ LBW ಮಾಡಿದ್ದು. ಬ್ಯಾಟಿಗೆ ಬಾಲಿಗೆ ಸಂಬಂಧನೇ ಇಲ್ಲ, ಬ್ಯಾಟ್ ಎಲ್ಲಿಯೇ ಉಂಟು, ಬಾಲ್ ಸೀದಾ ಕಾಲು ಬುಡಕ್ಕೆ. ಆ 3 LBW. ಮತ್ತು ಪ್ರಸಿದ್ಧ ಕೃಷ್ಣ ಅವರು ಕೂಡ ಸೂಪರಾಗಿ ಬಾಲ್ ಹಾಕಿದರು. ಪ್ರಸಿದ್ಧ ಕೃಷ್ಣ ಅವರು ಎಲ್ಲ ಬೌಲರ್ಸ್ ಹೊಡಿಸ್ಕೊಂಡಿದ್ದಾರೆ, ಇಲ್ಲಂತಲ್ಲ. ನಿಯರ್ಲಿ 5 ರನ್ ರೇಟಲ್ಲಿ ಡಮ ಅಂತ ಹೊಡೆದಿದ್ದಾರೆ ಇಂಗ್ಲೆಂಡ್. ಬಟ್ ಲಂಚ್ ಸೆಷನ್ ಆದಮೇಲೆ ಕಂಟಿನ್ಯೂಸ್ ಆಗಿ ವಿಕೆಟ್ ಬೀಳ್ತವೇ ಹೋಯಿತು. ಕೊನೆಗೆ ಸಿರಾಜ್ 4 ವಿಕೆಟ್, ಪ್ರಸಿದ್ಧ ಕೃಷ್ಣ ಅವ್ರು 4 ವಿಕೆಟ್, ಆಕಾಶ್ ದೀಪ್ ಅವರು 1 ವಿಕೆಟ್, ಒಟ್ಟು 9 ವಿಕೆಟ್ ಆಯಿತು. ಓಕ್ಸ್ ಅವರು ಆಲ್ರೆಡಿ ಇಂಜೂರ್ಡ್. ಸೊ ಆದ್ದರಿಂದ 247 ರನ್ ಅದಕ್ಕೆ ಆಲ್ಔಟ್ ಆದರು ಇಂಗ್ಲೆಂಡ್. ಕೇವಲ 23 ರನ್ಗಳ ಲೀಡ್. ಅವರ ಏನು ಟಿಲ್ ಲಂಚ್ ಸೆಷನ್ ಇದು ಆಟ ನೋಡಿದಾಗ ಇವ್ರು ಹೊಡಿತಾರೆ 300 ರನ್ ಹೊಡಿತಾರೆ, ಹಾಗೆ ಹೀಗೆ 300-350 ಹೊಡಿಬೋದು ಅಂತ ಅಂದ ತಂಡವನ್ನು 247ಕ್ಕೆ ರಿಸ್ಟ್ರಿಕ್ಟ್ ಮಾಡಿ ಆ ಲೀಡ್ ಕೇವಲ 23 ರನ್ ಸಿಗುವಾಗೆ ಮಾಡಿದ್ದು ಖಂಡಿತವಾಗಿ ಸಹ ಅಂದರೆ
ಫಸ್ಟ್ 11 ಓವರಿದು ಬೌಲಿಂಗ್ ಎಲ್ಲ ನೋಡಿದಾಗ ಅಥವಾ ಫಸ್ಟ್ 11 ಓವರಿದು ಇಂಗ್ಲೆಂಡಿದು ಸ್ಕೋರ್ ನೋಡಿದಾಗ ಒಂದು ಸಮಾಧಾನ ಆಯಿತು. ಇಲ್ಲ ಮಾರ್ರೆ, ಇಂಡಿಯಾ ವಾಪಸ್ ಫೈಟ್ ಬ್ಯಾಕ್ ಕೊಟ್ಟರು ಅಂತ. ಅದಾದಮೇಲೆ ಒಂದು ಬ್ಯಾಟಿಂಗ್ ಸ್ಟಾರ್ಟ್ ಆಯಿತು. ಜೈಸ್ವಾಲ್ ಅವ್ರು ಅಂದ್ಕೊಂಡಿದ್ರಂತ ಕಾಣ್ತದೆ. ಜೈಸ್ವಾಲ್ ಈ ಪಿಚ್ಚಲ್ಲಿ ನೋಡಿ ನಿಧಾನ ಎಲ್ಲ ಆಡ್ತಾಯಿದ್ರೆ ಔಟ್ ಆಗ್ತಾರೆ, ಒಂದಲ್ಲ ಒಂದು ಬಾಲಿಗೆ ಔಟ್ ಆಗ್ತಾರೆ. ನಾನು ನನ್ನ ಶಾರ್ಟ್ಸ್ ಪ್ಲೇ ಮಾಡ್ತಾ ಇರ್ತೇನೆ ಡಮ್ 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 ಅಂತ. ಈಗ ಹ್ಯಾರಿ ಬ್ರೂಕ್ ಹೇಗೆ ಆಡಿದರು ಅಥವಾ ಕ್ರಾಲಿ ಡಕೆಟ್ ಎಲ್ಲ ಹೇಗೆ ಆಡಿದರು, ಅದೇ ಥರದ ಕ್ರಿಕೆಟ್ ನಾನು ಆಡ್ತೇನೆ. ನಾನು ಜಾಸ್ತಿ ಟಿಕ್ಕಿ ಅಂತ ಕುಟ್ಲಿಕ್ಕೆ ಹೋಗೋದಿಲ್ಲ. ಎಲ್ಲಿಯಾರು ಲೂಸ್ ಬಾಲ್ ಸಿಕ್ಕಿದ್ರೆ ಸರ್ರಿ ಹೊಡಿತೇನೆ ಅಂತ. ಅದೇ ಥರ ಇಂಗ್ಲೆಂಡಿದು ಫೀಲ್ಡರ್ಸ್ ಕೃಪಾ ಕಟಾಕ್ಷ. ಜೈಸ್ವಾಲ್ 2 ಕ್ಯಾಚ್ ಬಿಟ್ಟಿದ್ದಾರೆ, ಮತ್ತು ಸಾಯಿ ಸುದರ್ಶನ್ ಹೊಡೆದು 1 ಕ್ಯಾಚ್ ಬಿಟ್ಟಿದ್ರು. ಜೈಸ್ವಾಲ್ ಐ ಥಿಂಕ್ 20 ರನ್ನಲ್ಲಿದ್ದಾಗ ಒಂದು ಕ್ಯಾಚ್ ಹ್ಯಾರಿ ಬ್ರೂಕ್ ಅವರು ಸ್ಲಿಪ್ಪಲ್ಲಿ ಕ್ಯಾಚ್ ಬಿಟ್ಟದು. ಅದಾದಮೇಲೆ ಡಾಸನ್ನು ಫೀಲ್ಡರಾಗಿ ಸಬ್ ಫೀಲ್ಡರಾಗಿ ಬಂದಂಥ ಡಾಸನ್ನು ಲಿಟ್ರಲಿ ಸ್ವಿಂಕ್ ಅಂತ ಮಾರ್ರೆ ಫೈನ್ ಲೆಗ್ಗಲ್ಲಿ ಕ್ಲೀನ್ ಕ್ಯಾಚ್. ಅಣ್ಣ ನೋಡಲೇ ಇಲ್ಲ ಅಂತ ಕಾಣ್ತದೆ, ಅಯ್ಯಯ್ಯೋ ಅಂತಂದರು. ಅದಾದಮೇಲೆ ಕ್ರಾಲಿ ಅವರು ಸಾಯಿ ಸುದರ್ಶನ್ ಅವ್ರದ್ದು ಒಂದು ಕ್ಯಾಚ್ ಬಿಟ್ಟರು. ಈಗ ದಿನದ ಆಟದ ಅಂತ್ಯಕ್ಕೆ 75 ರನ್ನಿಗೆ 2 ವಿಕೆಟ್ಗಳನ್ನು ಕಳೆದುಕೊಂಡಿದ್ದಾರೆ ಭಾರತ. ರಾಹುಲ್ ಅವರು ಔಟ್ ಆದರು. ರಾಹುಲ್ ಅವರು ಅದು ಅಂದರೆ ಟಂಗಿದು ಬೌಲಿಂಗು ಸಿಕ್ಕಾಪಟ್ಟೆ ಟ್ರಬಲ್ ಮಾಡ್ತಾಯಿತ್ತು ರಾಹುಲಿಗೆ. ಅಂತೂ ಇಂತೂ ಸುಮ್ಮನೆ ಕೆಣಕ್ಲಿಕ್ಕೆ ಹೋಗಿ ಫಸ್ಟ್ ಸ್ಲಿಪ್ಪಲ್ಲಿ ಕ್ಯಾಚ್ ಕೊಟ್ಟು ಔಟ್ ಆದರು. ಅದು ಸುಮ್ಮನೆ ಬಿಡ್ಬೋದಿತ್ತು. ಬೇರೆ ದಿನ ಆದರೆ ರಾಹುಲ್ ಅವರು ಸುಮ್ಮನೆ ಹೀಗೆ ಕೈ ಎತ್ತಾಯಿದ್ರು, ಬಿಡ್ತಾಯಿದ್ರು. ಇವತ್ತು ಎಂತಾಯ್ತೇನೋ ಸ್ವಲ್ಪ ಕನ್ಫ್ಯೂಷನಲ್ಲಿದ್ದರು, ಅವ್ರು ಔಟ್ ಆದರು. ಸಾಯಿ ಸುದರ್ಶನ್ ಅವರು ಒಂದು LBW ಆದರು. ಅನಗತ್ಯವಾಗಿ ರಿವ್ಯೂ ಬೇರೆ ತಗೊಂಡ್ರು. ಸೊ ಅದು ಔಟ್ ಅಂತ ಬಂತು, ರಿವ್ಯೂಸ್ ಹೋಯಿತು. ಅದಾದಮೇಲೆ ಡಕೆಟ್ ಜೊತೆಗೆ ಎಂಥದ ಜಗಳ ಎಲ್ಲ ಆಯಿತು. ಅದಕ್ಕಿಂತ ಮುಂಚೆ ಭಾರತ ಬೌಲಿಂಗ್ ಹಾಕುವಾಗ ಸಹ ಜೋರು ಮಾತಿನ ಚಕಮಕಿ ನಡೀತಾ ಇತ್ತು. ಪ್ರಸಿದ್ಧ ಕೃಷ್ಣ ಮತ್ತು ರೂಟು ಇವ್ರದ್ದೆಲ್ಲ ನಡೀತಾ ಇತ್ತು. ಸೊ ಗಮ್ಮತ್ತುಂಟು. ನಾಳೆ ಕ್ರೂಷಿಯಲ್. ಭಾರತದ ಲೀಡ್ ಸದ್ಯಕ್ಕೆ 52, 75 ಆದರೂ ಸಹ 75 ಮೈನಸ್ 23 ರನ್ನು ನಾವು ಹಿಂದೆ ಇದ್ವಲ್ಲ. ಸೊ 52 ರನ್ಗಳ ಲೀಡ್. ಜೈಸ್ವಾಲ್ ಮತ್ತು ನೈಟ್ ವಾಚ್ಮ್ಯಾನ್ ಆಗಿ ಬಂದಂಥ ಆಕಾಶ್ ದೀಪ್ ಅವರು ಬ್ಯಾಟಿಂಗ್ ಕಾಯ್ದುಕೊಂಡಿದ್ದಾರೆ. ಸೊ ನಾಳೆ ತುಂಬ ಇಂಪಾರ್ಟೆಂಟ್. ನಾಳೆ ಯಾವ ಥರ ಭಾರತ ಲೀಡ್ ವಿಸ್ತರಿಸ್ತಾರೆ ಆ್ಯಂಡ್ ಎಷ್ಟು ಟಾರ್ಗೆಟ್ ಸೆಟ್ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟು. ಭಾರತಕ್ಕೆ ಈ ಸೀರೀಸ್ ಡ್ರಾ ಮಾಡಬೇಕಂತಂದರೆ ಗೆಲುವು ಅಗತ್ಯ. ಬಟ್ ಇಂಗ್ಲೆಂಡಿಗೆ ಹಾಗೆ ಅಲ್ಲ, ಗೆದ್ದರೆ 3-1 ಅಂತರದಿಂದ ಗೆದ್ದಾಗ ಆಗ್ತದೆ ಸೀರೀಸು. ಸೋಲ್ಬಾರ್ದು ಅಂತ ಅವರು ಕೂಡ ಶತಗತೆಯ ಪ್ರಯತ್ನ ಮಾಡ್ತಾರೆ. ಎಂತಾಗ್ತದೆ ಅಂತ ನೋಡುವ. ಸರಿಯಾಗಿದೆ ಬರುವ. ನಮಸ್ಕಾರ.